ನಮಸ್ಕಾರಗಳು ಮೇಷರಾಶಿಯ ಬಂಧುಗಳೇ. ಇಂದು ಮಾರ್ಚ್ 20 ಮೇಷರಾಶಿಯವರಿಗೆ ತುಂಬಾ ವಿಶೇಷವಾದ ದಿನ. ಇಂದು ಮಾರ್ಚ್ 20 ಶುಕ್ರವಾರ. ಸೌರಮಂಡಲದಲ್ಲಿ ಇಂದು ಒಂದು ಅದ್ಭುತ ಸಂಚಲನ ನಡೆಯುತ್ತಿದೆ. ನಿಮ್ಮ ರಾಶ್ಯಾಧಿಪತಿ ಮಂಗಳನ ತೇಜಸ್ಸು ಮತ್ತು ಶುಕ್ರವಾರದ ಅಧಿಪತಿ ಮಹಾಲಕ್ಷ್ಮಿಯ ಕೃಪೆ ಇಂದು ನಿಮ್ಮನ್ನು ಕುಬೇರ ಯೋಗದತ್ತ ಕೊಂಡೊಯ್ಯಲಿದೆ. ಕಳೆದ ಕೆಲವು ದಿನಗಳಿಂದ ನೀವು ಪಟ್ಟ ಶ್ರಮಕ್ಕೆ ಇಂದು ಪ್ರತಿಫಲ ಸಿಗುವ ಸುದಿನ. ಈ ದಿನದ ಪ್ರತಿ ಕ್ಷಣವೂ ನಿಮಗೆ ಅಮೂಲ್ಯ. ನಿಮ್ಮ ಅದೃಷ್ಟದ ಬಾಗಿಲು ಇಂದು ಹೇಗೆ ತೆರೆಯಲಿದೆ ಎಂಬುದನ್ನು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಂದು ಚಂದ್ರನು ನಿಮ್ಮ ರಾಶಿಯ 2ನೇ ಮನೆಯ ಮೇಲೆ ದೃಷ್ಟಿ ನೆಟ್ಟಿದ್ದಾನೆ. ಇದರರ್ಥ ನಿಮ್ಮ ಮಾತು ಇಂದು ಹಣವಾಗಿ ಬದಲಾಗಲಿದೆ. ಶುಕ್ರ ಮತ್ತು ಮಂಗಳನ ನಡುವಿನ ಸೌಮ್ಯ ಸಂಬಂಧದಿಂದಾಗಿ ನಿಮ್ಮ ಆಕರ್ಷಣೆ ಮತ್ತು ಪ್ರಭಾವ ಹೆಚ್ಚಾಗಲಿದೆ. ಸೂರ್ಯನ ಸ್ಥಾನವು ನಿಮ್ಮನ್ನು ಧೈರ್ಯವಂತರನ್ನಾಗಿ ಮಾಡಲಿದೆ. ಇಂದು ಯಾವುದೇ ಕಠಿಣ ಸವಾಲನ್ನು ನೀವು ಸುಲಭವಾಗಿ ಎದುರಿಸುವಿರಿ. ಇಂದು ಸಹೋದ್ಯೋಗಿಗಳು ನಿಮ್ಮನ್ನು ಗೌರವದಿಂದ ಕಾಣಲಿದ್ದಾರೆ. ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಫೈಲ್ಸ್ಗಳು ಅಥವಾ ಪ್ರಾಜೆಕ್ಟ್ಗಳು ಇಂದು ಪೂರ್ಣಗೊಳ್ಳಲಿವೆ. ನಿಮ್ಮ ಬಾಸ್ಗೆ ನಿಮ್ಮ ಕೆಲಸದ ಮೇಲೆ ನಂಬಿಕೆ ಹೆಚ್ಚಲಿದೆ. ಶುಕ್ರವಾರವಾದ ಇಂದು ಬಟ್ಟೆ, ಆಭರಣ, ಸೌಂದರ್ಯವರ್ಧಕ ಅಥವಾ ಹೋಟೆಲ್ ಉದ್ಯಮದಲ್ಲಿರುವವರಿಗೆ ಬಂಪರ್ ಲಾಭ ಕಾದಿದೆ. ಹೊಸ ಹೂಡಿಕೆಗೆ ಇಂದು ಗ್ರೀನ್ ಸಿಗ್ನಲ್ ಸಿಗಲಿದೆ. ಹೊಸ ಕೆಲಸಕ್ಕಾಗಿ ಹುಡುಕುತ್ತಿರುವವರಿಗೆ ಇಂದು ಒಳ್ಳೆಯ ಕಂಪನಿಯಿಂದ ಸಂದರ್ಶನದ ಕರೆ ಬರುವ ಸಾಧ್ಯತೆ 85%ರಷ್ಟಿದೆ. ಅನಿರೀಕ್ಷಿತ ಮೂಲಗಳಿಂದ ಹಣ ನಿಮ್ಮ ಕೈ ಸೇರಲಿದೆ. ಹಳೆಯ ಸಾಲವನ್ನು ವಾಪಸ್ ಪಡೆಯಲು ಇಂದು ಪ್ರಯತ್ನಿಸಿ, ಯಶಸ್ಸು ಸಿಗಲಿದೆ. ಇಂದು ಹೊಸ ವಾಹನ ಅಥವಾ ಬಂಗಾರದ ಮೇಲೆ ಹಣ ಹೂಡಿಕೆ ಮಾಡುವ ಯೋಗವಿದೆ. ನಿಮ್ಮ ಜೀವನ ಶೈಲಿಯ ಸುಧಾರಿಸಲಿದೆ. ಹಣ ಬಂದಷ್ಟೇ ವೇಗವಾಗಿ ಖರ್ಚಾಗಬಹುದು. ಹೂಡಿಕೆ ಮಾಡುವಾಗ ಮನೆಯ ಹಿರಿಯರ ಸಲಹೆ ಪಡೆಯಿರಿ. ಸಂಗಾತಿಯೊಂದಿಗೆ ಸುಂದರ ಸಂಜೆ ಕಳೆಯುವಿರಿ. ಅವರ ಬೆಂಬಲದಿಂದ ನಿಮ್ಮ ದೊಡ್ಡ ಸಮಸ್ಯೆಗಳು ಇಂದು ಬಗೆಹರಿಯಲಿವೆ. ಸಣ್ಣ ಪ್ರವಾಸದ ಯೋಜನೆ ಇಂದು ರೂಪುಗೊಳ್ಳಬಹುದು. ನಿಮಗಾಗಿ ಒಂದು ವಿಶೇಷವಾದ ಸಂಬಂಧ ಕೂಡಿ ಬರಲಿದೆ. ಇಂದು ನಿಮ್ಮ ಮನಸ್ಸಿನ ಮಾತನ್ನು ಹೇಳಲು ಅತ್ಯಂತ ಸೂಕ್ತ ದಿನ. ಮನೆಯಲ್ಲಿ ನೆಮ್ಮದಿಯ ವಾತಾವರಣವಿರುತ್ತದೆ. ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ಶಾಂತಿ ದೊರೆಯಲಿದೆ. ನಿಮ್ಮ ಎನರ್ಜಿ ಲೆವೆಲ್ ಇಂದು ಪೀಕ್ನಲ್ಲಿರುತ್ತದೆ. ಆದರೆ ಅತಿಯಾದ ಕೆಲಸದಿಂದಾಗಿ ಕಾಲು ನೋವು ಅಥವಾ ಸಣ್ಣ ಮಟ್ಟದ ಸುಸ್ತು ಕಾಣಿಸಿಕೊಳ್ಳಬಹುದು. ಇಂದು ಹೆಚ್ಚು ನೀರು ಕುಡಿಯಿರಿ ಮತ್ತು ಮಸಾಲೆಯುಕ್ತ ಆಹಾರದಿಂದ ದೂರವಿರಿ. ಲಕ್ಷ್ಮೀ ದೇವಿಯ ಧ್ಯಾನ ಮಾಡುವುದರಿಂದ ಮಾನಸಿಕವಾಗಿ ಸದೃಢರಾಗುತ್ತೀರಿ. ಇಂದಿನ ಪವಿತ್ರ ಕ್ಷಣಗಳು: ಅದೃಷ್ಟದ ಬಣ್ಣ ರೇಷ್ಮೆ ಬಿಳಿ ಆಗಿರುತ್ತದೆ ಮತ್ತು ಗಾಢ ಕೆಂಪು ಆಗಿರುತ್ತದೆ. ಅದೃಷ್ಟದ ಸಂಖ್ಯೆ 6, 9 ಮತ್ತು 2 ಆಗಿರುತ್ತದೆ. ಅಮೃತ ಕಾಲ ಬೆಳಿಗ್ಗೆ 9:30 ರಿಂದ 11 ಅಮೃತ ಕಾಲವಾಗಿರುತ್ತದೆ. ವಿಜಯ ಮುಹೂರ್ತ ಮಧ್ಯಾಹ್ನ 2:40 ರಿಂದ 3:30 ಇರುತ್ತದೆ. ರಾಹುಕಾಲ ಬೆಳಿಗ್ಗೆ 10:30 ರಿಂದ 12 ಈ ಸಮಯದಲ್ಲಿ ಹಣಕಾಸಿನ ವಹಿವಾಟುಗಳು, ಯಾವ ವ್ಯವಹಾರಗಳು ಕೂಡ ಬೇಡ. ಇಂದು ಶುಭ ಫಲವನ್ನು ದ್ವಿಗುಣಗೊಳಿಸಲು ಈ ಕೆಳಗಿನ ಕಾರ್ಯಗಳನ್ನು ತಪ್ಪದೆ ಮಾಡಲೇಬೇಕು. ಇಲ್ಲವಾದರೆ ನಿಮಗೆ ಫಲ ಕೈ ತಪ್ಪಬಹುದು. ಇಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಲಕ್ಷ್ಮೀ ದೇವಿಗೆ ಕುಂಕುಮಾರ್ಚನೆ ಮಾಡಿಸಿ. ದೇವಿಗೆ ಬಿಳಿ ಬಣ್ಣದ ಸಿಹಿ ಪದಾರ್ಥ ಅಥವಾ ಹಾಲಿನ ಪಾಯಸವನ್ನು ನೈವೇದ್ಯ ಮಾಡಿ ನಂತರ ಪ್ರಸಾದವಾಗಿ ಹಂಚಿ. ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಮೇಷರಾಶಿಯವರೇ, ಈ ದಿನವು ನಿಮಗೆ ಭೌತಿಕ ಸುಖ ಮತ್ತು ಸಮೃದ್ಧಿಯನ್ನು ಹೊತ್ತು ತಂದಿದೆ. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಗೆಲುವು. ಸೋಲನ್ನು ಮೆಟ್ಟಿ ನಿಲ್ಲಿ. ಯಶಸ್ಸು ನಿಮ್ಮ ಪಾದದಡಿ ಇರಲಿದೆ. ಇಂತಹ ದಿನದ ಭವಿಷ್ಯಕ್ಕಾಗಿ ನಮ್ಮ DTV ಕರುನಾಡು ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಮೇಷರಾಶಿಯ ಬಂಧುಗಳಿದ್ದಾರೆ ತಪ್ಪದೆ ಅವರಿಗೆ ಶೇರ್ ಮಾಡಿ. ನಿಮ್ಮ ದಿನ ಯಶಸ್ಸಿನ ದಿನವಾಗಿರಲಿ. ಆ ಮಹಾಲಕ್ಷ್ಮೀ ದೇವಿ ಸದಾ ಕಾಲ ನಿಮ್ಮನ್ನು ಕಾಯಲಿ ಎಂದು ಹಾರೈಸುತ್ತಾ ಧನ್ಯವಾದಗಳು ಮೇಷರಾಶಿಯ ಬಂಧುಗಳೇ.